ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬೆಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಭುವನಾಕ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಭುವನಾಕ್ಷ ಹೆಬ್ನಳ್ಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮೀಸಲು ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಒಟ್ಟು 14 ಮತಗಳಲ್ಲಿ 7 ಸಮ ಬಂದ ಕಾರಣ ಲಾಟರಿ ಮುಖಾಂತರ ಭುವನಾಕ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಜಯಭೇರಿ ಸಾಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡರು ದೊಡ್ಡದಿಣೆ, ಸದಸ್ಯರಾದ ದೊಡ್ಡಿರಯ್ಯ, ಆಲೂರು, ಕಟ್ಟಾಯ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಹಿನಲಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುನೀತ್ ಬೆಳಗೋಡು, ಮುಖಂಡರಾದ ಗಂಗಾಧರ್ ಬೆಳಗೋಡು, ಕಾಂಗ್ರೆಸ್ ಮುಖಂಡರಾದ ಗಣೇಶ್, ಪವನ್ ಕುಮಾರ್ ಸಕಲೇಶಪುರ, ಮುಖಂಡರಾದ ಯೂನಸ್ ಅನೆಮಹಲ್, ರವೀಶ್ ಬೆಳಗೋಡು, ಮಹೇಶ್ ಬೈಕೆರೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಇತರರು ಹಾಜರಿದ್ದರು. ಹಿಂದೆ ಅವರು ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಧರಣೇಶ್ ಅವರು ಆಯ್ಕೆಯಾಗಿದ್ದರು. ಸೊ ಇವತ್ತು ಕೂಡ ಅದೇ ಕೊಯ್ಲೇಷನ್ ಅವರು ಸುಮಾರು ಒಂದು ವಾರಗಳ ಕಾಲ ಹೊರಗಡೆ ಇದ್ರು. ಅವರು 9 ಜನ ಇದ್ರು. ನಾವು ಕಾಂಗ್ರೆಸ್ ಪರವಾಗಿ 5 ಜನ ಮೆಂಬರ್ಸ್ಗಳಿದ್ವಿ. ಸೊ ನಾವು ಪಕ್ಷದ ಪರವಾಗಿ ಒಂದು ನಾಮಿನೇಷನ್ ಹಾಕ್ಲೇಬೇಕು ಅನ್ನೋ ಪ್ರಕ್ರಿಯೆಯಲ್ಲಿ ನಾವು ನಾಮಿನೇಷನ್ ಹಾಕಿದ್ವಿ. ಬಟ್ ಅಚಾನಕ್ ಆಗಿ ಇವತ್ತು ಏನು ಅಲ್ಲಿಂದ ಬಂದಂತರೂ ಕೂಡ ನನಗೆ ಏನು 7 ಮತಗಳು ಈಕ್ವಲ್ ಆಗಿತ್ತು. ಬಟ್ ಚೀಟಿ ಮುಖಾಂತರ ಆಯ್ಕೆ ಮಾಡಿದ್ರು. ಆ ಚೀಟಿಲಿ ನನ್ನ ಹೆಸರು ಬಂದಿದ್ದ ಕಾರಣ ಇವತ್ತು ನನಗೊಂದು ಅಧ್ಯಕ್ಷ ಹಾಕ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಜೊತೆಗೆ ನನ್ನನ್ನು ನಂಬಿಕೆ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಮತದಾನ ಮಾಡಿದಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೂ ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಮಂಜೇಗೌಡರು ಆಗಿರ್ಬೋದು, ಆಮೇಲೆ ನಮ್ಮ ಮಂಜಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಹಿಂದ್ರೆ, ನಮ್ಮ ತಂದೆಯವರ ದೊಡ್ಡಿರೇನರು, ನಮ್ಮ ಶಾರದಾ ಮೇಡಮು, ನಮ್ಮ ಕವಿತಾ ಮೇಡಮು, ಎಲ್ಲರೂ ಕೂಡ ನಮ್ಮ ಜೊತೆಗೆ ಅವತ್ತಿಂದಲೂ ಕೂಡ ಬೆಂಬಲವಾಗಿ ನಿಂತಿದ್ರು. ಆ ನಿಟ್ಟಿನಲ್ಲಿ ಇವತ್ತೊಂದು ಪ್ರಾಮಾಣಿಕತೆಗೆ ಜಯ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಎಷ್ಟು ದಿನ ನನಗೆ ಕಾಲಾವಕಾಶ ಇದೆ, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ನಾನು ಬಯಸ್ತೇನೆ. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.